ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾವೆಲ್ಲ ಜೊತೆಲಿ ಫ್ರೆಂಡ್ಸ್ ಸ್ನೇಹಿತರು ತುಂಬ ವರ್ಷಗಳಿಂದ ಜೊತೆಲಿ ಒಂದು ಸಿನಿಮಾ ಮಾಡಿದ್ದೀವಿ ಅಷ್ಟೇ, ಚಾಲೆಂಜ್ ಅಂತ. ಬಟ್ ಜರ್ನಿ ಥ್ರೂ ಟಚಲ್ಲಿ ಇರ್ತಾ ಇದ್ವಿ ನಾವೆಲ್ಲ. ಏನು ಸ್ಟ್ರಗ್ಲಿಂಗ್ ಡೇಸಲ್ಲಿ ಜೊತೆಲಿ ಇದ್ದಂಥವ್ರು. ಆ್ಯಕ್ಟಿಂಗು ಜೊತೆಗೆ ಡಬ್ಬಿಂಗು, ಬೇರೆಯವರಿಗೆ ವಾಯ್ಸ್ ಕೊಡ್ತಾ ಇದ್ವಿ. ದಿಲೀಪ್ ಸೆಟ್ ಆಗಬೇಕು ವಾಯ್ಸ್, ಇಲ್ಲ ನಂದು ವಾಯ್ಸ್ ಸೆಟ್ ಆಗಬೇಕು ಬೇರೆ ಹೀರೋಗಳಿಗೆ ಅಂತ ನಾವು ಮಾತಾಡ್ಕೊಳ್ತಾ ಇದ್ವಿ. ನೋಡು ನಮ್ಗೆ ಇನ್ನೂ ಟೈಮ್ ಯಾವಾಗ ಬರುತ್ತೆ ಅನ್ನೋ ಥರ ಎಲ್ಲ ಮಾತಾಡಿಕೊಂಡು ಜೊತೆಯಲ್ಲೇ ಕಷ್ಟಪಟ್ಕೊಂಡು ಬೆಳೆದವ್ರು ನಾವು ಆ್ಯಸ್ ಆರ್ಟಿಸ್ಟು. ತುಂಬ ಸಿಮಿಲಾರಿಟೀಸು. ಹರೀಶ್ ರಾಜ್, ದಿಲೀಪ್ ರಾಜ್ ಅಂದ ತಕ್ಷಣ ನಮಗೆ ಅವ್ನು ಮಾಡಿರೋ ಇದಕ್ಕೆ ಪ್ರಾಜೆಕ್ಟ್ ಬಂದು ನನಗೆ ಕಂಗ್ರ್ಯಾಚ್ ಮಾಡೋರು, ನಂದು ಅವ್ರಿಗೆ ಹೇಳೋರು, ಇದನ್ನೆಲ್ಲ ಶೇರ್ ಮಾಡ್ಕೊಂಡು ನಗ್ತಾ ಇರ್ತಾ ಇದ್ವಿ. ನೀವು ಬ್ರದರ್ಸಾ ಅಂತೆಲ್ಲ ಕೇಳೋರು. ನಾವು ರಕ್ತ ಹಂಚ್ಕೊಂಡು ನಾವು ಹುಟ್ಟದೇ ಇದ್ರು ಬ್ರದರ್ಸ್ ಥರನೇ ಇದ್ವಿ ನಾವು. ಸೊ ಹಂಗಾಗಿ ಹ್ಯೂಜ್ ಲಾಸ್, ತುಂಬ ನಂಬಕ್ಕಾಗದೇ ಇರೋಂಥದ್ದು ಒಂದು ಸಿಚುವೇಶನ್ನು. ಲಾಸ್ಟು ಒಂದು 2-3 ವರ್ಷ ಆಗೋಗಿತ್ತು ಅನ್ಸುತ್ತೆ. ಮಧ್ಯ ನಾವು ಟಚಲ್ಲೇ ಇರಲಿಲ್ಲ, ಬ್ಯುಸಿಯಾಗಿದ್ವಿ. ಪರ್ಸ್ನಲ್ಲಾಗಿ ಹಿಂಗೆ ಒಂದು ಶೂಟಲ್ಲಿ ಸಿಕ್ಕಿದಾಗ ಮಾತಾಡ್ಸಿದ್ದು ಅಷ್ಟೇ. ಇಲ್ಲ ಆ ಥರದ್ದೆಲ್ಲ ಏನಿಲ್ಲ. ವಾಸ್ ವೆರಿ ಫಿಟ್ ಆ್ಯಂಡ್ ಫೈನ್. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.